ನೋಡಿ, ಸರಳ ರೂಪಕ್ಕೆ ತಂದಿರಿ. ಸಿಂಪ್ಲಿಫಿಕೇಶನ್ ಎಕ್ಸ್ಪ್ರೆಸ್ ಅಲ್ಲಿ ಬರ್ತದ ನೋಡು. ಸಿಂಪ್ಲಿಫೈ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಅಂದರೆ ಇದು ಚಿಹ್ನೆಗಳ ಆಧಾರ ಮೇಲಿಂದ ನೀವು ಉತ್ತರ ಕಂಡು ಹಿಡಿಬೇಕಾಗ್ಯದ. ನೀವು ಮಾಡೋದಾದ್ರಿಂದ ನಿಮ್ಮ ಮುಂದೆ ಗಣಿತಗಳು ಬರ್ತಾವ, ಭಾರಿ ಭಾರಿ ಬರ್ತಾವ ಗಣಿತಗಳು. ಅವತ್ತು ನೀವು ಲಕ್ಷ ಕೊಟ್ಟು ಮಾಡಬೇಕು. ಈಗ ಒಂದು ಭಾಗ ಸರಳೀಕರಣ ಮುಗಿಲಿಕ್ಕೆ ಬಂದದ. ಈಗ ಎರಡನೇ ಭಾಗದಾಗೂ ಬರ್ತಾವ. ನೀವು ಕಾಳಜಿಪೂರ್ವಕವಾಗಿ ಈ ಗಣಿತಗಳನ್ನು ಮಾಡಬೇಕು. ಆಯ್ತಲ್ಲ? ನಾ ತಿಳಿಸ್ನ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಕರೆಕ್ಟ್ ಮಾಡಿರಿ, ಎಲ್ಲ ಚೆಕ್ ಮಾಡಬೇಕು ಮನುಷ್ಯ. ತಿಳಿತಲ್ಲ? ಈಗ ಮತ್ತೊಂದು ಸಲ ಹಚ್ಕೋರಿ. ನೋಡಿ, 30 ಭಾಗಿಲೆ 6 ಪ್ಲಸ್ 10 ಮೈನಸ್ 2 ಗುಂಡ್ಲೆ 5. ಭಾಗಾಕಾರ ಕ್ರಿಯೆಯನ್ನು ಮೊದಲ 30ಕ್ಕೆ 6 ಭಾಗಿಸಿದ್ರೆ ಎಷ್ಟು ಬಂತು? 5 ಪ್ಲಸ್ 10 ಮೈನಸ್ 2 ಗುಂಡ್ಲೆ 5. ಈಗ ಗುಣಾಕಾರ ಕ್ರಿಯೆ ನೋಡಿ. 5 ಪ್ಲಸ್ 10 ಮೈನಸ್ 5 2 10 ಬರೋಬರಿ. ಪ್ಲಸ್ 10 ಮೈನಸ್ 10 ಬರೋಬರಿ 5. ಆನ್ಸರ್ ಇಸ್ ಈಕ್ವಲ್ ಟು 5. ನೋಡಿ, ಹಿಂಗೆ ನೀವು ತಿಳ್ಕೊಂಡು ಲೆಕ್ಕ ಮಾಡಬೇಕು. ಯಾವುದೊಂದು ಲೆಕ್ಕ ಬರಬೇಕಾದ್ರೂ ಸರಳ ಇರ್ತದೆ. ಅದು ನೀವು ತಿಳ್ಕೊಂಡು ಬಿಟ್ರೆ ಏನು ಯಾವುದು ಬೇರೆ ಇರೋದಲ್ಲ. ಈತಲ್ಲ? ಅವ್ರ ಸಹಿತ ಏನು ಮಾಡ್ಯಾರ ನೋಡಿ. 10 ಪ್ಲಸ್ 5 15 ಕೂಡಿಸಿ 10 ಕಳೆದಾರ. ಹಂಗೆ ಮಾಡಿದ್ರೆ ಬರ್ತದೆ. 10ರಾಗ 5 ಕೂಡಿಸ್ರಿ 15 ಆಯ್ತು. 15ರಾಗ 10 ಕಳೆದ್ರೆ 5 ಬಂತು. ಪ್ಲಸ್ 10 ಮೈನಸ್ 10 ತೆಗೆದು ಬಿಡ್ರಿ, 5 ಬಂದುಬಿಡ್ತದೆ. ಉತ್ತರ ಕೊಟ್ಟೆ. ಗಣಿತ ಬರ್ತಿತ್ತಂದ್ರೆ ಬೇಕಾದ ರೀತಿಯಿಂದ ನಾವು ಗಣಿತಗಳನ್ನು ತಿಳಿಸ್ಬೋದು. ಹಾಡು ಬರ್ತಿತ್ತಂದ್ರೆ ಬೇಕಾದರಾಗದಾಗ ಹಾಡು ಹಾಡ್ಬೋದು. ನೋಡ್ರಿ, ಒಂದು ಮಾದರಿ ಕೊಟ್ಟನ್ನು ಬಿಡಿಸ್ತಿದ್ರೆ ಮ್ಯೂಟ್ ಮಾಡಿ ಬಿಡಿಸ್ರಿ. ಅದನ್ನು ಟೈಮ್ ಕೊಟ್ಟದ್ದು ನೋಡಿ, ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ರಿ. ವೆರಿ ಗುಡ್. ವಿಡಿಯೋ ಆನ್ ಮಾಡಿ ನೋಡಿ. 70 ಭಾಗಿಲೆ 10 ಗುಂಡ್ಲೆ 2 ಪ್ಲಸ್ 6 ಮೈನಸ್ 3. ಮಲ್ಲ ಭಾಗಾಕಾರ ಕ್ರಿಯೆ. 70ಕ್ಕೆ 10 ಭಾಗಿಸಿರಿ 7 ಗುಂಡ್ಲೆ 2 ಪ್ಲಸ್ 6 ಮೈನಸ್ 3. ಈ ಜಾಗದಾಗ ಇವೆ ಇತ್ತನ್ನೇ ನೀವು ಕಂಟಿನ್ಯೂ ಮಾಡಬೇಕು. ಅದನ್ನು ಸರಿಯಾಗಿ ತಿಳ್ಕೊಬೇಕು. ಈ ಗುಣಾಕಾರ ಉತ್ತರ ಬಂತೀಗ. ಅದ್ರ ಮುಂದಿನ ಚಿಹ್ನೆ ಏನದ? ಪ್ಲಸ್ 6 ಮೈನಸ್ 3. ಈಗ ಹೆಂಗಾದ್ರೂ ಪ್ಲಸ್ಗಳು ಒತ್ತಾಟಿಗೆ 14 1 6 ಎಷ್ಟು? 20. 20 ಮೈನಸ್ 3. 20ರ 3 ಆದ್ರೆ 17. ಆನ್ಸರ್ ಇಸ್ ಈಕ್ವಲ್ ಟು 17. ನೀವು ಇಂಥ ಗಣಿತಗಳನ್ನು ಕಲಿಬೇಕು. ಅಂದ್ರೆ ಮುಂದೆ ನಿಮಗೆಲ್ಲ ಸೈನ್ಸ್ ಸ್ಕೂಲ್ನಾಗೆಲ್ಲ ಇಂಥ ಸರಳ ಗಣಿತಗಳು ಬೀಳ್ತಿರ್ತಾವೆ. ಚೆನ್ನಾಗಿ ಬಿಡಿಸ್ಕೊಳ್ರಿ.